ಹಾಯ್ ಎಲ್ಲರೂ, ಮತ್ತೊಮ್ಮೆ ಮರಳಿ ಮಣ್ಣಿಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋ ಟೈಟಲ್ ನೋಡಿರೋ ಹಾಗೆ ನಾನು ಈ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಅದರಲ್ಲಿ ತೆಂಗಿನ ಮಾದರಿ 36x36 ತೆಂಗಿನ ಮಾದರಿ ಅಂತ ಹೇಳ್ಬಿಟ್ಟು ಬರುತ್ತೆ. ಅದನ್ನು ನಾನು ಫಾಲೋ ಮಾಡ್ತಾಯಿದ್ದೀನಿ. ಈಗ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 1.5 ವರ್ಷದ ಮೇಲಾಯಿತು. ಸೊ ಅದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಒಂದೊಂದೇ ಅದರಲ್ಲಿ 5 ಥರದ ಬೆಳೆಗಳನ್ನು ಹಾಕಿಟ್ಟಿದ್ದಾರೆ. ತೆಂಗು, ಅಡಿಕೆ, ಬಾಳೆ ಮತ್ತು ಕೋಕೋ ಅಥವಾ ಕಾಫಿ. ನೆಕ್ಸ್ಟು ಈ ಇಂಟರ್ಕ್ರಾಪಿಂಗ್ಗೆ ಇವಾಗ ಸಾರಜನಕ ಸ್ಥಿರೀಕರಣ ಮಾಡೋಕ್ಕೋಸ್ಕರ ಅವ್ರು ಹೇಳೋದು ಗೊಬ್ಬರದ ಗಿಡ ಅಥವಾ ಗೊಬ್ಬರದ ಗಿಡ ಅಥವಾ ಗ್ಲಿರಿಸಿಡಿ ಅಂತ ಕರೀತಾರೆ, ಇಲ್ಲಾಂದರೆ ಅಕ್ಸೆ ಅಂತಾರೆ. ಆಮೇಲೆ ನುಗ್ಗೆ. ಈ ಮೂರಲ್ಲಿ ಯಾವ್ದಾದ್ರು ಒಂದು ಸಾರಜನಕ ಸ್ಥಿರೀಕರಣ ಮಾಡೋಕ್ಕೋಸ್ಕರ ಹಾಕ್ಕೊಳ್ರಿ ಅಂತ ಹೇಳ್ಬಿಟ್ಟು ಅವರು ಮಾಡೆಲ್ ಪ್ರಕಾರ ಇದೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಸುಭಾಷ್ ಪಾಳೇಕರ್ 36x36 36x36 ಅಂತ ಹೇಳ್ಬಿಟ್ಟು ಕೊಕೊನಟ್ ಮಾಡೆಲ್ ಅಂತ ಹೊಡೆದ್ರೆ ನಿಮಗೆ ಸಿಗುತ್ತೆ ಅದು ಮಾಡೆಲು. ಅದು ಆ ಮಾಡೆಲ್ ನೋಡಿದ್ರೆ ನಿಮ್ಗೆ ಕ್ಲಿಯರ್ ಕಟ್ ಅರ್ಥ ಆಗುತ್ತೆ ಯಾವ ರೀತಿ ಇರುತ್ತೆ, ಹೆಂಗೆ ಗಿಡಗಳ ಸಂಯೋಜನೆ ಯಾವ ರೀತಿ ಮಾಡಿದ್ದಾರೆ ಅಂತ. ಅಷ್ಟು ಗೊತ್ತಾಗಲಿಲ್ಲ ಅಂದರೆ ನಾನು ಹಳೆ ವೀಡಿಯೋ ನೋಡಿದರೆ ನಿಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು ಹೆಂಗೆ ಯಾವ ರೀತಿ ನಾವು ಡಿಸೈನ್ ಮಾಡ್ಕೊಂಡಿದ್ದೀವಿ ಮಾಡೆಲ್ ಅಂತ ಹೇಳ್ಬಿಟ್ಟು. ಆ ಮಾಡೆಲ್ ಪ್ರಕಾರ ಗ್ಲಿರಿಸಿಡಿಯಾ ಅಂದರೆ ಗೊಬ್ಬರದ ಗಿಡನ ನಾನು ಸಾರಜನಕ ಸ್ಥಿರೀಕರಣ ಅಂದರೆ ಪ್ರತಿ ಗಿಡಗಳು ಬೆಳಿಬೇಕು ಅಂದರೆ ಹಚ್ಚ ಹಸಿರಾಗಿರಬೇಕು ಅಂತಂದರೆ ಸಾರಜನಕ ಅಥವಾ ಯೂರಿಯಾ ಅಂತ ಏನು ಕರೀತಾರಲ್ಲ ಅದು ಭಾಳ ಇಂಪಾರ್ಟೆಂಟು. ಸೊ ಆ ಯೂರಿಯಾ ಉತ್ಪಾದನೆಗೆ ಅಥವಾ ಸಾರಜನಕ ಸ್ಥಿರೀಕರಣಕ್ಕೋಸ್ಕರ ನಾನು ಚೂಸ್ ಮಾಡ್ಕೊಂಡಿದ್ದು ಗ್ಲಿರಿಸಿಡಿ ಅಥವಾ ಗೊಬ್ಬರದ ಗಿಡ ಅಂತ ಕರೀತಾರೆ. ಇನ್ನೂ ಅಚ್ಚ ಕನ್ನಡದಲ್ಲಿ ಅದನ್ನು ಗಿರಿ ಪುಷ್ಪ ಅಂತ ಕರೀತಾರೆ. ಸೊ ಅದನ್ನು ನಾವು ಚೂಸ್ ಮಾಡ್ಕೊಂಡು ಹಾಕ್ಕೊಂಡು ಹೋಗಿದ್ವಿ ಪ್ರತಿ ಲೈನಲ್ಲೂ. ಅದು ಎಲ್ಲಿ ಬರುತ್ತೆ ಅಂತಂದರೆ ಈ 4 ಅಡಿಕೆ ಗಿಡಗಳ ಮಿಡ್ಲಲ್ಲಿ ನಾನು ಸೆಂಟ್ರಲ್ಲಿ ನಾನು ಬಾಳೆ ಹಾಕೊಂಡಿದ್ದೀನಿ. ಇಲ್ಲೊಂದು ಅಡಿಕೆ ಗಿಡ ಇದೆ, ಇಲ್ಲೊಂದು ಅಡಿಕೆ ಗಿಡ ಇದೆ, ಇದು ಒಂದು ಅಡಿಕೆ ಗಿಡ, ಅಲ್ಲೊಂದು ಅಡಿಕೆ ಗಿಡ ಬರುತ್ತೆ. ಅದು ಹೋಗಿದೆ ಆ್ಯಕ್ಚುಲಿ. ಈ 4 ಅಡಿಕೆ ಗಿಡಗಳ ಸೆಂಟ್ರಲ್ಲಿ ಬಾಳೆ ಹಾಕೊಂಡಿದ್ದೀನಿ. ಈ 2 ಬಾಳೆಗಳು ಪ್ರತಿ 9 ಅಡಿಗೆ ಏನು ಬಾಳೆ ಬರುತ್ತಲ್ಲ, ಇಲ್ಲೊಂದು ಬಾಳೆ ಬಂದರೆ ಇಲ್ಲೊಂದು ಬಾಳೆ ಬರುತ್ತೆ, ನೆಕ್ಸ್ಟ್ ಇನ್ನೊಂದು ಬಾಳೆ. ಸೊ ಈ 2 ಬಾಳೆ ಗಿಡಗಳ ಮಧ್ಯದಲ್ಲಿ ಏನಿದೆ ಸೆಂಟ್ರು, ಅಲ್ಲಿ ನಾನು ಒಂದು ಕಡ್ಡಿ ಚುಚ್ಚಿದ್ದೀನಿ, ನೋಡ್ತಿರ್ಬೋದು ಇದು. ಓಕೆನಾ, ಇದು ಗೊಬ್ಬರದ ಗಿಡ ಕಡ್ಡಿ ಅಂದರೆ ಈ ನಾ ಹೆಂಗೆ ಗ್ಲಿರಿಸಿಡಿ ಅಂದೆಲ್ಲ ಅದರ ಗಿಡದ ಕಡ್ಡಿ ಇದು. ಸೊ ಅದೆಲ್ಲಿ ಬರುತ್ತೆ ಅಂದರೆ ಈ ಅಡಿಕೆ ಸಾಲು ಅಂದರೆ 2 ಬಾಳೆ ಗಿಡದ ನಡುವೆ ಅಡಿಕೆ ಗಿಡ ಸ್ಟ್ರೈಟ್ ಲೈನ್ ಹಿಂಗೆ ಹಾಕೊಂಡ್ರೆ ಹಿಂಗೆ ಅಡ್ಡ ಅಲ್ಲಿ ಬರುತ್ತೆ ಇದು. ಸೊ ಪ್ರತಿ 2 ಬಾಳೆ ಗಿಡದ ನಡುವೆ ನಾನು ಹಿಂಗೆ ಗೊಬ್ಬರ ಗಿಡ ಹಾಕೊಂಡು ಹೋಗಿದ್ದೀನಿ. ಫಸ್ಟಿಗೆ ನಾನು ಸ್ಟಾರ್ಟಿಂಗ್ ಗಿಡ ನೆಟ್ಟಿದ್ದೆ. ಆ ಗಿಡ ಅಷ್ಟು ಚೆನ್ನಾಗಿ ಬರ್ತಿರಲಿಲ್ಲ, ಅದಕ್ಕೋಸ್ಕರ ನಾನು ಗಿಡದ ಪಕ್ಕದಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಕಡ್ಡಿ ತೊಗೊಂಬಂದು ಚುಚ್ಕೊಂತ ಹೋಗಿದ್ದೆ ನಾನು, ಇದು ಬರುತ್ತೆ ಇಲ್ಲ ಅನ್ನೊಂದು ಇದರಲ್ಲಿ. ಸೊ ನಾನು ಚುಚ್ಚಿ 2 ತಿಂಗಳಾಗಿದೆ. ಸೊ ನಾನು ಡಿಸೆಂಬರಲ್ಲಿ ಚುಚ್ಚಿದ್ದು, ಈಗ ನೋಡ್ತಿರ್ಬೋದು ಹೆಂಗೆ ಚಿಗುರಿದಾವೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ನೀವು ಪ್ಲ್ಯಾನ್ ಮಾಡ್ಕೋಬೋದು. ಇಲ್ಲ ನಾನು ಗಿಡ ತೊಗೊಂಬಂದು ತಂದು ಹಚ್ಚೋಕ್ಕಾಗಲ್ಲ, ಬ್ರಷ್ ಕಟ್ರಿಗೆ ಗಿಡ, ಯಾಕಂದ್ರೆ ನಮಗೆ ಸಮಸ್ಯೆ ಏನು ಬಂದಿತ್ತು ಅಂದರೆ ಪ್ರತಿ ಸರಿ ಬ್ರಷ್ ಕಟ್ರು ಈ ಹುಲ್ ಮಿಷನ್ ಹೊಡಿತೀವಲ್ಲ ಅದನ್ನು ಹೊಡಿಬೇಕಾದ್ರೆ ಇದು ಕಟ್ಟಾಗ್ಬಿಡೋದು, ಇದು ಗಿಡ ಅಂದರೆ ಈ ಕಳೆಯಲ್ಲಿ ಮುಚ್ಕೊಂಡು ಹೋಗ್ಬಿಡೋದು. ನಮ್ಗೆ ಗೊತ್ತಾಗ್ತಿರಲಿಲ್ಲ, ಮಿಷನ್ನು ಸ್ಪೀಡಲ್ಲಿ ಇದು ಕಟ್ಟಾಗ್ಬಿಡೋದು, ಮತ್ತು ಇದು ಕಟ್ಟಾಗಿ ಮತ್ತು ಇದು ಗ್ರೋತ್ ಕಡಿಮೆ ಆಗ್ಬಿಡೋದು, ಇಲ್ಲ ಸತ್ತೋಗ್ಬಿಡೋದು ಗಿಡ, ಈ ರೀತಿ ಆಗ್ತಾಯಿತ್ತು. ನಾನು ಅದಕ್ಕೆ ಏನು ಯೋಚನೆ ಮಾಡಿದ್ವಿ ಅಂದರೆ ಸುಮ್ಮನೆ ಕಡ್ಡಿನೇ ತೊಗೊಂಡೋಣ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಒಂದೊಂದು ಕಡ್ಡಿ ನಡ್ಕೊಂತ ತೊಗೊಂಬಂದು ಕಟ್ ಮಾಡಿ 2 ಫೂಟಿದೊಂದು ನಡ್ಕೊತ ಹೋಗಿದ್ವಿ. ಅದು ನೋಡ್ತಿರ್ಬೋದು ಚಿಗುರು ಬಂದಿದೆ. ಸೊ 100ಕ್ಕೆ 100 ಕಡ್ಡಿನೂ ಚಿಗುರು ಬಂದಿದೆ ಅಂತ ನಾನು ಹೇಳೋಲ್ಲ, ಬಟ್ 100ಕ್ಕೆ 60% ಕಡ್ಡಿಗಳೆಲ್ಲ ಚಿಗುರು ಬಂದಿದೆ. ಇದು ನೆಟ್ಟಿದ್ದೆ, ಇದು ಇವಾಗ ಸ್ಟಾರ್ಟ್ ಆಗ್ತಿದೆ ಚಿಗುರು, ಇದು ಕಾಣಲ್ಲ ವೀಡಿಯೋದಲ್ಲಿ, ನಿಮ್ಗೆ ಬೇರೆ ತೋರಿಸ್ತೀನಿ. ನಿಧಾನಕ್ಕೆ ಚಿಗುರು ಬರ್ತಾ ಇದ್ದಾವೆ. ಇಲ್ಲೂ ಒಂದು ಕಡ್ಡಿ ನೆಟ್ಟಿದ್ದೀನಿ, ನೋಡ್ತಿರ್ಬೋದು, ಎಲ್ಲ ಕಳೆ ಮುಚ್ಕೊಂಡು ಹೋಗ್ಬಿಡ್ದು. ಹಾಂ, ಇದರಲ್ಲಿ ನೋಡಿ, ಇದರಲ್ಲಿ ಹೆಂಗೆ ಬಂದಿದೆ ಚಿಗುರು ನೋಡ್ತಿರ್ಬೋದು. ಈ ಗಿಡದಲ್ಲಿ ಈ ರೀತಿ ಬಂದಿದೆ ಗೊಬ್ಬರದ ಗಿಡದ ಚಿಗುರು. 60 ದಿನ ವೆಯ್ಟ್ ಮಾಡಿದರೆ, ನೀವು ಕಡ್ಡಿ ಚುಚ್ಚಿ 60 ದಿನ ವೆಯ್ಟ್ ಮಾಡಿದರೆ ಹಿಂಗೆ ಬರುತ್ತೆ ನಿಮಗೆ ಗೊಬ್ಬರದ ಗಿಡ. ಸೊ ಇದೇನು ಆಗ್ಬಿಡ್ತೀನಿ, ಬ್ರಷ್ ಕಟ್ರ್ ಹೊಡಿಬೇಕಾದ್ರೆ ನಮ್ಗೆ ಕಾಣುತ್ತೆ ಕಡ್ಡಿ ನೀಟಾಗಿ ಹೈಟ್ ಇರುತ್ತಲ್ಲ. ಆಮೇಲೆ ಅಕಸ್ಮಾತ್ ಬ್ರಷ್ ಕಟ್ರ್ ಹೊಡೆದು ಬಿದ್ದರೂ ಸಹಿತ ಅದು ಕಡ್ಡಿ ದಪ್ಪ ಇರುತ್ತಲ್ಲ, ಅದು ಗಿಡಕ್ಕೆ ಹೊಡೆದು ಬೆಳೆದ್ರಿಂದ ಗಿಡ ಏನು ಸಾಯೋಲ್ಲ, ಮತ್ತೆ ಚೆನ್ನಾಗಿ ಬೆಳಿತೀವಿ. ನೋಡ್ತಿರ್ಬೋದು, ನಾನು ಹೇಳಿದ್ನಲ್ಲ 50ರಿಂದ 60% ಪಕ್ಕ ಚಿಗುರು ಬಂದಿದೆ ಅಂತ. ನಾನು ಒಂದೇ ಸಾಲು ಹಿಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ಯಾವ ರೀತಿ ಚಿಗುರು ಬಂದಿದೆ ಅಂತ ಹೇಳ್ಬಿಟ್ಟು. ಇದು ಗೊಬ್ಬರದ ಗಿಡಗಳ ಒಂದು ಎಕ್ಸ್ಪೆರಿಮೆಂಟ್. ಇದು ಬೇಸಿಗೆನಲ್ಲೇ ಮಾಡಿದ್ದೆ ನಾನು. ಆ್ಯಕ್ಚುಲಿ ಮಳೆಗಾಲದಲ್ಲಿ ಮಾಡಬೇಕು ಅಂದರು ಕೆಲವು ಜನ. ಇದು ಆ್ಯಕ್ಚುಲಿ ಸಸಿ ತಂದಿಟ್ಟಿದ್ದೆ, ಆ ಸಸಿ ಬದುಕಿರೋ ಸಸಿ ಇದು ಬೆಳೆದಿರೋದು ಗೊಬ್ಬರ ಗಿಡ. ಇದು ಅದ್ರ ಪಕ್ಕದಲ್ಲಿ ಇರಲಿ ಅಂತ ಹೇಳಿ ಒಂದು ಕಡ್ಡಿ ನೆಟ್ಟಿದೆ. ಈ ಕಡ್ಡಿ ಹೋಗಿದೆ ಫೇಲ್ಯೂರು, ಬಟ್ ಪಕ್ಕದಲ್ಲಿ ಒಂದು ಕಡ್ಡಿ ನೆಟ್ಟಿದೆ, ಅದು ಬಂದಿದೆ. ಇದು ನೆಟ್ಟಿರೋ ಸಸಿ ಅದ್ರ ಪಕ್ಕದಲ್ಲಿ ಕಡ್ಡಿ ನೆಟ್ಟಿದೆ, ಈ ಕಡ್ಡಿನೂ ಫೇಲ್ಯೂರು, ಬಂದಿಲ್ಲ, ಅದು ಹುಟ್ಟಿಲ್ಲ. ಅದು ಅದೇ ಹೇಳ್ತೀನಿ, ಎಲ್ಲವೂ ಬರೋಲ್ಲ. ಒಂದು 50ರಿಂದ 60% ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹೋಯ್ತಾ ಮತ್ತೆ ಇನ್ನೊಂದ್ಸರಿ ತಂದು ನಡೋದಪ್ಪ ಗೊಬ್ಬರ ಗಿಡ. ಏನು ಬರ ಊರ ಸೈಡೆಲ್ಲ, ರೋಡ್ ಸೈಡೆಲ್ಲ ಸಿಗುತ್ತದು. ತೊಗೊಂಬಂದು ನೆಟ್ಟರೆ ಈ ರೀತಿ ಚಿಗುರು ಬರ್ತಾಯಿರುತ್ತೆ, ನೋಡ್ಬೋದು. ಇಲ್ಲೊಂದು ಕಡ್ಡಿ ಇದೆ ನೋಡಿ. ಸೊ ಈ ರೀತಿ ನಾನು ನಡ್ಕೊಂತ ಹೋಗಿದ್ದೀನಿ. 2 ಬಾಳೆ ಗಿಡ ನಡೆದಿವೆ, ಈಗ ನೋಡ್ತಿರ್ಬೋದು ಹೆಂಗೆ ಚಿಗುರು ಬಂದಿದೆ ಅಂಥೇಳಿ. ವೀಡಿಯೋದಲ್ಲಿ ಕಾಣುತ್ತೆ ಗೊತ್ತಿಲ್ಲ, ಚಿಗುರು ಬರ್ತಾ ಇದೆ, ನಿಧಾನಕ್ಕೆ ಬರ್ತಿದೆ ನೋಡಿರಿ.
ಸೊ ಬರುತ್ತೆ, ವೆಯ್ಟ್ ಮಾಡ್ಬೇಕಷ್ಟೇ. ಬರ್ಲಿಂಗೆ ಏನು ಮಾಡುತ್ತೆ, ವೆಯ್ಟ್ ಮಾಡಬೇಕು. ಇದರಲ್ಲಿ ನೋಡಿ ಫುಲ್ ಚಿಗುರು ಬಂದಿದೆ, ಇಲ್ಲಿ ನೋಡ್ತಿರ್ಬೋದು, ಹೌದಾ. ಸೊ ಇದರಲ್ಲಿ ಈ ರೀತಿ ಕಡ್ಡಿನಲ್ಲಿ ಚಿಗುರು ಬರುತ್ತೆ. ಹೀಗೆ ಸಾರ್ವಜನಿಕ ಸ್ಥಿರೀಕರಣಕ್ಕೋಸ್ಕರ ನಾನು ಗೊಬ್ಬರ ಗಿಡ ಆಯ್ಕೆ ಮಾಡಿಬಿಟ್ಟು ಈ ಥರ ಕಡ್ಡಿ ನಡ್ಕೊಂತ ಹೋಗಿರೋದು. ಪಕ್ಕ ನಾನು ಎಣಿಸ್ಕೊಂತ ಹೋಗಿಲ್ಲ, ಬಟ್ ಆದರೂ ಕಾನ್ಫಿಡೆಂಟಾಗಿ ಹೇಳ್ಬೋದು 60% ಈಸಿ ಚಿಗುರು ಬಂದಿದೆ. ಸೊ ನಾನು ಇವಾಗಲೇ ಎಲ್ಲ ಚಿಗುರು ಬರದೇ ಇರೋನ್ನ ಇವಾಗಲೇ ಕಿತ್ತಾಕಿ ಹೋಗಲ್ಲ. ಇನ್ನೂ 2 ತಿಂಗಳು ಬಿಡ್ತೀನಿ ನಾನು. ಕೆಲವೊಂದು ಲೇಟಾಗಿ ಚಿಗುರು ಬರುತ್ತೆ, ಕೆಲವೊಂದು ಬೇಗ ಬರುತ್ತೆ. ಇನ್ನೂ 2 ತಿಂಗಳು ನೋಡ್ತೀನಿ. ಇನ್ನೂ 2 ತಿಂಗಳು ನೋಡಿನೂ ಇನ್ನೂ ಬಂದಿಲ್ಲ ಅಂದರೆ ಅವಾಗ ಕನ್ಫರ್ಮ್ ಆಗುತ್ತೆ ಪಕ್ಕ ಕಡ್ಡಿ ಒಣಗಿದೆ ಅಂತ ಹೇಳ್ಬಿಟ್ಟು. ಅವಾಗ ನಾನು ಏನು ಮಾಡ್ತೀನಿ, ಹೊಸ ಕಡ್ಡಿ ತೊಗೊಂಡ್ಬಿಟ್ಟು ನೆಡ್ತಾ ಹೋಗ್ತೀನಿ, ರಿಪ್ಲೇಸ್ ಮಾಡ್ತೀನಿ. ಸೊ ಈ ರೀತಿ ನೀವು ಕೂಡ ನಿಮ್ಮ ಅಂದರೆ ಪಕ್ಕ ನೈಸರ್ಗಿಕ ಕೃಷಿ ಫಾಲೋ ಮಾಡ್ತೀನಿ. ಸಾರ್ವಜನಿಕ ಸ್ಥಿರೀಕರಣಕ್ಕೋಸ್ಕರ ನಾನು ಹೊರಗಡೆಯಿಂದ ಯಾವ ಗೊಬ್ಬರ ತಂದು ಹಾಕಲ್ಲ. ಇಲ್ಲೇ ನಮ್ಮ ಭೂಮಿನಲ್ಲೇ ಉತ್ಪಾದನೆ ಆಗೋ ರೀತಿ ಮಾಡ್ಕೋಬೇಕು ಅಂತಂದರೆ ನೀವು ಈ ರೀತಿ ಪ್ಲ್ಯಾನ್ ಅನುಸರಿಸ್ತಿರ್ಬೋದು. ಬರೀ ಗೊಬ್ಬರ ಗಿಡನೇ ಅಂತ ಅಲ್ಲ, ನುಗ್ಗೆ ಕೂಡ ನಡ್ಕೋಬೋದು ನೀವು. ಅಥವಾ ಇಲ್ಲಿದೆಯಲ್ಲ, ಇದು ನೋಡ್ತಿರ್ಬೋದು, ಇದು ಶೆಡೆ ಗಿಡ ಅಂತ ಕರೀತಾರೆ, ಕೆಲವೊಬ್ರು ಅಗಸೆ ಅಂತ ಕರೀತಾರೆ. ಸೊ ಆ ಗಿಡ ಇದು. ಸೊ ಅದನ್ನು ನಾನು ಬೌಂಡ್ರಿನಲ್ಲಿ ನೆಟ್ಟಿದ್ದೆ, ನೋಡ್ತಿರ್ಬೋದು ಹೆಂಗೆ ಬೆಳೆದಿದೆ ಅಂತ ಹೇಳ್ಬಿಟ್ಟು. ಇದು 7ರಿಂದ 8 ತಿಂಗಳ ಗಿಡ. ಸೊ ಅವು ಸೊ ಅವನ್ನ ಸಹಿತ ನೀವು ತಂದು ಹಾಕ್ಕೋಬೋದು. ಸೊ ನಿಮ್ಮ ಇಷ್ಟ, ಯಾವ್ದು ಬೇಕೋ ಅದನ್ನು ಮಾಡ್ಕೊಂಡು ಹೋಗೋದು. ಇದು ಮರಗೆಣಸು ಕಡ್ಡಿ ನೆಟ್ಟಿದ್ದೆ, ನೋಡ್ತಿರ್ಬೋದು. ಇದು ನೆಡ್ಡು ಇದು 2 ತಿಂಗಳಾಗಿದೆ ನೋಡಿರಿ, ಈ ಥರ ಬೆಳೆದಿದೆ ಮರಗೆಣಸು ಕಡ್ಡಿ. ಸೊ ಇದನ್ನು ನಾನು ಒಂದು ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಅಂದರೆ ಗೊಬ್ಬರ ಗಿಡನ ಬರೀ ಸಸಿ ನೆಟ್ಟಲ್ಲ, ಈ ಥರ ಕಡ್ಡಿ ನೆಟ್ಟು ಕೂಡ ಚಿಗುರು ಬರುತ್ತೆ. ಎಷ್ಟು ಪರ್ಸೆಂಟ್ ಜರ್ಮಿನೇಷನ್ ಆಗಿದೆ ಅಂದರೆ 60% ಅಂತ ಹೇಳ್ಕೊಬೋದು. ಅದನ್ನ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ. ಮತ್ತೊಮ್ಮೆ ಏನಾದರೂ ಡೌಟ್ಸ್ ಇದೆ ಕಮೆಂಟಲ್ಲಿ ಕಮೆಂಟ್ ಮಾಡ್ಬೋದು. ಸಾಧ್ಯವಾದಷ್ಟು ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.